ಭಾರತದ ನೆಲವನ್ನ ಚೀನಾ ಆಕ್ರಮಣ ಮಾಡಿಕೊಂಡಿದೆ ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನು ಹಾಕಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನು ಕೂಡ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವಿಚಾರ ಈಗ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆ ಆಗ್ತಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಇದಕ್ಕೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. चाइना के बारे में एक सवाल नहीं पूछा जाएगा. जिन्होंने 2000 स्क्वायर किलोमीटर हिंदुस्तान का उठा लिया. ಇದೇ ಮಾತು ರಾಹುಲ್ ಗಾಂಧಿ ಆಡಿದ ಇದೇ ಮಾತಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಕೆಂಡವಾಗಿತ್ತು. ಭಾರತ ಚೀನಾ ಗಡಿಭಾಗ ಗಾಲ್ವಾನ್ನಲ್ಲಿ ನಡೆಯುತ್ತಿರೋ ಸಂಘರ್ಷದ ವಿಚಾರಕ್ಕೆ ರಾಹುಲ್ ಗಾಂಧಿ ಕೊಟ್ಟ ಈ ಹೇಳಿಕೆಗೆ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿತ್ತು. ಈ ವಿಚಾರವನ್ನ ನೀವು ಸಂಸತ್ ಅಧಿವೇಶನದಲ್ಲಿ ಯಾಕೆ ಪ್ರಶ್ನೆ ಮಾಡಿಲ್ಲ? ನಿಮ್ಮ ಹೇಳಿಕೆಗಳಿಗೆ ದಾಖಲೆಗಳು ಇವೆಯಾ? ನಿಜವಾದ ಭಾರತೀಯರು ಯಾರು ಈ ರೀತಿಯ ಹೇಳಿಕೆ ನೀಡಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನೀವು ಈ ರೀತಿಯ ಹೇಳಿಕೆ ಕೊಡಬೇಡಿ ಎಂದಿತ್ತು. ಇದಕ್ಕೆ ಸಹೋದರನ ಪರವಹಿಸಿ ಮಾತನಾಡಿರುವ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ನಿಜವಾದ ಭಾರತೀಯ ಯಾರೆಂದು ಸುಪ್ರೀಂ ಕೋರ್ಟ್ ನಿರ್ಧರಿಸಲ್ಲ. ಸರ್ಕಾರವನ್ನ ಪ್ರಶ್ನಿಸೋದು ವಿಪಕ್ಷಗಳ ಕರ್ತವ್ಯ. ನನ್ನ ಸಹೋದರನಿಗೆ ಸೇನೆಯ ಮೇಲೆ ಹೆಮ್ಮೆ ಇದೆ ಎಂದಿದ್ದಾರೆ. राहुल जी ने हमेशा आर्मी का सेना का आदर किया है. उनके दिल में उन सेना के प्रति, सैनिकों के प्रति, उनके अफसरों के प्रति पूरी तरह से आदर है. ಈ ವಿಚಾರವಾಗಿ ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಟ್ವೀಟ್ ಮಾಡಿದ್ದು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪ್ರಶ್ನಿಸಿರುವುದು ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಅಧಂಪತನಕ್ಕೆ ಸಾಕ್ಷಿಯಾಗಿದ್ದು ಮಾತ್ರವಲ್ಲ, ಸರ್ವಾಧಿಕಾರಿ ಧೋರಣೆಗೆ ನೀಡಿದ ಬೆಂಬಲ ಅಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಆಕ್ಷೇಪಕ್ಕೆ ಬಿಜೆಪಿ ಸಂಸದ ಲೇಹರ್ ಸಿಂಗ್ ತಿರುಗೇಟು ನೀಡಿದ್ದು, ರಾಹುಲ್ ಗಾಂಧಿ ಕಾನೂನಿಗೆ ಅತೀತರಲ್ಲ. ಕಾಂಗ್ರೆಸ್ ರಾಜವಂಶಕ್ಕೆ ಹರಿಪ್ರಸಾದ್ ನಿಷ್ಠೆ ಅರ್ಥವಾಗುತ್ತೆ. ಎಲ್ಲಕ್ಕಿಂತ ಮೊದಲು ರಾಷ್ಟ್ರ ನಿಷ್ಠೆ ಇರಬೇಕು ಅಂತ ಕುಟುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.